ನಾರದ ಪುರಾಣ ವೇದಮಾಲಿಗೆ ಜಾನಂತಿ ಮುನಿಯ ಉಪದೇಶ ಹಾಗೂ ವೇದಮಾಲಿಯ ಮುಕ್ತಿ. ಶ್ರೀ ಸನಕ ಮುನಿಗಳು ಹೇಳಿದರು, ನಾರದರೆ, ರೈವತ ಮನ್ವಂತರದಲ್ಲಿ ವೇದಾಂಗ ವಿದ್ವಾಂಸನಾದ ವೇದಮಾಲಿ ಎಂಬ ಪ್ರಸಿದ್ಧ ಬ್ರಾಹ್ಮಣನಿದ್ದ. ಅವನು ಪ್ರಾಣಿದಯಾಪರನಾಗಿದ್ದು ಸದಾ ಪರಮಾತ್ಮನಲ್ಲಿ ಪೂಜಾ ನಿರತನಾಗಿರುತ್ತಿದ್ದ. ಆದರೆ ಕೆಲ ಕಾಲ ನಂತರ ಅವನು ಪತ್ನಿ, ಪುತ್ರ ಹಾಗೂ ಮಿತ್ರರಿಗೆಂದು ಧನೋಪಾರ್ಜನೆಯಲ್ಲಿಯೇ ತತ್ಪರನಾದ. ಎಲ್ಲ ವಸ್ತುಗಳನ್ನು ಮಾರಲಾರಂಭಿಸಿದ. ಚಾಂಡಾಲರಿಂದಲೂ ದಾನ ಸ್ವೀಕರಿಸುತ್ತಿದ್ದ. ಹಣ ತೆಗೆದುಕೊಂಡು ಬೇರೆಯವರಿಗೆ ಎಂದು ತಪಸ್ಸು, ವ್ರತ ಹಾಗೂ ತೀರ್ಥಯಾತ್ರೆಯನ್ನು ಮಾಡುತ್ತಿದ್ದ. ಇವೆಲ್ಲವನ್ನು ತನ್ನ ಪತ್ನಿಯನ್ನು ಸಂತೋಷಗೊಳಿಸಲು ಮಾಡುತ್ತಿದ್ದ. ಕೆಲ ಕಾಲ ನಂತರ ಅವನಿಗೆ ಯಜ್ಞಮಾಲಿ ಮತ್ತು ಸುಮಾಲಿ ಎಂಬ ಅವಳಿ ಪುತ್ರರು ಜನಿಸಿದರು. ಮಕ್ಕಳನ್ನು ಬಹಳ ವಾತ್ಸಲ್ಯದಿಂದ ಪೋಷಿಸುತ್ತಿದ್ದ. ನಾರದರೆ, ಒಂದು ದಿನ ವೇದಮಾಲಿಯು ತಾನು ಸಂಗ್ರಹಿಸಿದ ಧನವನ್ನು ಎಣಿಸಿದಾಗ ಅದು ಬಹು ಭಾರಿ ಪ್ರಮಾಣದಲ್ಲಿತ್ತು. ಆದರೆ ಅವನಿಗೆ ತಾನು ಕುಮಾರ್ಗಗಳಿಂದ ಗಳಿಸಿದ ಹಣದ ಬಗ್ಗೆ ವಿಸ್ಮಯವಾಯಿತು. ಇಷ್ಟೊಂದು ಧನವಿದ್ದರೂ ನನ್ನ ಆಸೆ ಇನ್ನೂ ಕಡಿಮೆಯಾಗಿಲ್ಲ. ಈ ಆಸೆಯೇ ಎಲ್ಲಾ ದುಃಖಗಳಿಗೂ ಕಾರಣ. ಆಸೆಯೇ ಮನುಷ್ಯನ ಒಂದು ದೊಡ್ಡ ಶತ್ರು. ಬಲ, ವಿದ್ಯೆ, ಕೀರ್ತಿ ಇತ್ಯಾದಿಗಳು ವೃದ್ಧಿಸಿದರೂ ಮನದಲ್ಲಿ ಆಸೆಯಿದ್ದರೆ ಅದು ಎಲ್ಲವನ್ನೂ ನಾಶಗೊಳಿಸುತ್ತದೆ. ನನ್ನನ್ನು ವೃದ್ಧಾಪ್ಯವು ಆವರಿಸುತ್ತಿದೆ. ಆದ್ದರಿಂದ ಈಗ ನಾನು ಪರಮಾತ್ಮನ ಬಗ್ಗೆ ಚಿಂತಿಸಬೇಕೆಂದು ತಿಳಿದ. ಅವನು ಆ ಕ್ಷಣವೇ ಆ ಸಂಪೂರ್ಣ ಧನವನ್ನು 4 ಭಾಗ ಮಾಡಿದ. ವಿಪ್ರೋತ್ತಮರೇ, ತಾನು ಸ್ವಂತ ಗಳಿಸಿದ ಹಣದಿಂದ 2 ಭಾಗ ತನಗೆಂದು ಇಟ್ಟುಕೊಂಡ. ಹಾಗೂ ಉಳಿದ 2 ಭಾಗದಲ್ಲಿ 2 ಪುತ್ರರಿಗೂ 1 ಭಾಗ ಕೊಟ್ಟ. ನಂತರ ತಾನು ಮಾಡಿದ ಪಾಪದ ನಾಶಕ್ಕಾಗಿ ಅಲ್ಲಲ್ಲಿ ಅರವಟ್ಟಿಗೆಗಳು, ಕೊಳಗಳು, ಕೆರೆ, ಕಾಲುವೆ, ಅನೇಕ ದೇವ ಮಂದಿರಗಳನ್ನು ನಿರ್ಮಿಸಿದ. ಗಂಗಾ ನದಿಯ ದಡದಲ್ಲಿ ಅನ್ನಾದಿಗಳ ದಾನ ಮಾಡಿದ. ಹೀಗೆ ಸಂಪೂರ್ಣ ಧನವನ್ನು ದಾನ ಮಾಡಿ ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸಿಗೆಂದು ನರನಾರಾಯಣರ ಆಶ್ರಮವಾದ ಬದರೀವನಕ್ಕೆ ಹೋದ. ಅಲ್ಲಿ ಅವನು ಹೂವು ಹಣ್ಣುಗಳಿಂದ ತುಂಬಿರುವ ವೃಕ್ಷಗಳಿರುವ ರಮಣೀಯವಾದ ಹಾಗೂ ಋಷಿ ಮುನಿಗಳು ವಾಸಿಸುತ್ತಿದ್ದ ಒಂದು ಆಶ್ರಮವನ್ನು ಕಂಡ. ವೇದಮಾಲಿಯು ಅಲ್ಲಿಗೆ ಹೋಗಿ ಜಾನಂತಿ ಎಂಬ ಮುನಿಯ ದರ್ಶನ ಮಾಡಿದ. ಅವನು ಮುನಿಗಳಿಗೆ ನಮಸ್ಕರಿಸಿದ. ಮುನಿಯು ಕಂದಮೂಲ ಫಲಗಳಿಂದ ಅವನನ್ನು ಆದರಿಸಿ ಸತ್ಕರಿಸಿದ. ತನಗೆ ಜ್ಞಾನದಾನ ಮಾಡಿ ತನ್ನನ್ನು ಉದ್ಧರಿಸಬೇಕೆಂದು ವೇದಮಾಲಿಯು ಮುನಿಗಳನ್ನು ಪ್ರಾರ್ಥಿಸಿದ. ಆಗ ಮುನಿಗಳು ಅವನಿಗೆ ತತ್ವೋಪದೇಶ ಮಾಡಿದರು. ನೀನು ಪ್ರತಿದಿನವೂ ಶ್ರೀಮನ್ನಾರಾಯಣನ ಧ್ಯಾನ, ಭಜನೆ, ಚಿಂತನೆಯನ್ನು ಮಾಡು. ಪರನಿಂದೆ, ಚಾಡಿ ಹೇಳುವುದನ್ನು ತ್ಯಜಿಸು. ಸದಾ ಪರೋಪಕಾರಿಯಾಗಿ ಸತ್ಸಂಗದಲ್ಲಿರು. ಅತಿಥಿ ಸತ್ಕಾರದಲ್ಲಿ ನಿರತನಾಗಿರು. ಗುರು ಹಿರಿಯರ ಸೇವೆ, ಶುಶ್ರೂಷೆ ಮಾಡು. ಅರಿಷಡ್ ವರ್ಗಗಳನ್ನು ಜಯಿಸು. ವೇದಮಾಲಿಯು ಮುನಿಯ ಉಪದೇಶದಂತೆ ನಡೆದುಕೊಂಡು ಶ್ರೀಹರಿಯ ಕೃಪೆಗೆ ಪಾತ್ರನಾಗಿ ಮೋಕ್ಷವನ್ನು ಪಡೆದ. ಭಗವಾನ್ ವಿಷ್ಣು ಭಜನೆಯ ಮಹಿಮೆ. ಸತ್ಸಂಗ ಮತ್ತು ಭಗವಂತನ ಚರಣೋದಕದಿಂದ ಬೇಡನ ಉದ್ಧಾರ. ಶ್ರೀ ಸನಕ ಮುನಿಗಳು ನಾರದರಿಗೆ ಶ್ರೀಹರಿಯ ಚರಣೋದಕದ ಮಹಿಮೆಯನ್ನು ತಿಳಿಸುತ್ತಾ ಒಂದು ಇತಿಹಾಸವನ್ನು ಹೇಳಿದರು. ವಿಷ್ಣುವಿನ ಚರಣೋದಕವು ಅಕಾಲ ಮೃತ್ಯು ನಿವಾರಕ, ಸಕಲ ರೋಗನಾಶಕ ಹಾಗೂ ಸಂಪೂರ್ಣ ಪಾಪವನ್ನು ನಾಶ ಮಾಡುತ್ತದೆ. ಇದು ಹೇಳುವವರ ಹಾಗೂ ಕೇಳುವವರ ದುಃಖವನ್ನು ನಿವಾರಿಸುತ್ತದೆ. ಪ್ರಾಚೀನ ಸತ್ಯಯುಗದಲ್ಲಿ ಗುಳಿಕ ಎಂಬ ಹೆಸರಿನ ಪ್ರಸಿದ್ಧ ಬೇಡನಿದ್ದ. ಅವನು ಸದಾ ಪರಸ್ತ್ರೀ ಹಾಗೂ ಪರಧನವನ್ನು ಅಪಹರಿಸುವ ಉದ್ಯೋಗವನ್ನೇ ಮಾಡುತ್ತಿದ್ದ. ಪರನಿಂದನೆ, ಹಿಂಸೆಯೇ ಅವನ ವೃತ್ತಿಯಾಗಿತ್ತು. 100 ಗೋವುಗಳನ್ನು ಹಾಗೂ ಬ್ರಾಹ್ಮಣರನ್ನು ಸಂಹರಿಸುವುದರ ಜೊತೆಗೆ ದೇವರ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದ. ಒಂದು ದಿನ ಆ ಮಹಾಪಾಪಿಯಾದ ಬೇಡನು ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕಾಡುತ್ತಿದ್ದ ಸೋಮೀರ ರಾಜನ ನಗರಕ್ಕೆ ಹೋದ. ರಾಜನ ಉದ್ಯಾನದಲ್ಲಿ ಬಂಗಾರ ಕಲಶಗಳುಳ್ಳ ಒಂದು ವಿಷ್ಣು ಮಂದಿರದ ಒಳಗೆ ಹೋದ. ಅಲ್ಲಿ ಪರಮಶಾಂತನೂ ತತ್ವಾರ್ಥ ಜ್ಞಾನ ನಿಪುಣನೂ ಆದ ಉತ್ತಂಕನೆಂಬ ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ನೋಡಿದ. ಅವರು ವಿಷ್ಣುವಿನ ಸೇವಾ ಪೂಜಾ ನಿರತರಾಗಿದ್ದರು. ಉತ್ತಂಕರು ಮಹಾತಪಸ್ವಿ, ದಯಾಳು ಹಾಗೂ ಭಗವಂತನ ಧ್ಯಾನಪರಾಯಣರು. ಈ ಬ್ರಾಹ್ಮಣನು ತಾನು ಮಾಡುವ ಅಪಹರಣಕ್ಕೆ ವಿಘ್ನವನ್ನುಂಟು ಮಾಡುವನೆಂದು ತಿಳಿದು ಅವರನ್ನು ಕೊಲ್ಲಲು ಉದ್ಯುಕ್ತನಾದ. ನಾರದರೆ, ಉತ್ತಂಕನು ಆ ಬೇಡನಿಗೆ, ಏ ಸಾಧು ಪುರುಷನೇ, ನೀನು ನಿರಪರಾಧಿಯಾದ ನನ್ನನ್ನು ವ್ಯರ್ಥವಾಗಿ ಕೊಲ್ಲುವೆ. ನೀನು ಬೇರೆಯವರ ಧನವನ್ನು ಹರಣ ಮಾಡಿ ನಿನ್ನ ಕುಟುಂಬವನ್ನು ಪೋಷಿಸುವೆ. ಆದರೆ ಮರಣಕಾಲದಲ್ಲಿ ಎಲ್ಲವನ್ನೂ ತ್ಯಜಿಸಿ ಒಂಟಿಯಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಬೇಕು. ಮನುಷ್ಯನು ನನ್ನ ತಂದೆ ತಾಯಿಗಳು, ನನ್ನ ಮಕ್ಕಳು, ನನ್ನ ಪತ್ನಿ, ನಾನು, ನನ್ನದು ಎಂಬ ಮಾಯಾ ಮೋಹದಲ್ಲಿ ಸಿಲುಕಿ ಅಧರ್ಮ ಕಾರ್ಯ ಮಾಡುತ್ತಾನೆ.
ಆದರೆ ಅವನ ಪತ್ನಿ ಪುತ್ರರು ಸುಖಭೋಗಿಸುತ್ತಿದ್ದರೆ ಆ ಮೂರ್ಖನು ತನ್ನ ಎಲ್ಲಾ ಪಾಪದ ಫಲವನ್ನು ಒಬ್ಬನೇ ಅನುಭವಿಸುತ್ತಾನೆ. ಈ ಪಾಪ ಕಾರ್ಯವನ್ನು ಬಿಡು. ಮುನಿಶ್ರೇಷ್ಠರೇ, ಆ ವ್ಯಾಧನಿಗೆ ಉತ್ತಂಕರ ಉಪದೇಶವನ್ನು ಕೇಳಿ ಜ್ಞಾನೋದಯವಾಗಿ ಅವರನ್ನು ಬಿಟ್ಟು ಬಿಟ್ಟ. ನನ್ನ ಅಪರಾಧವನ್ನು ಕ್ಷಮಿಸಿರಿ ಎಂದು ಬಾರಿ ಬಾರಿಗೂ ಹೇಳುತ್ತಾ ಅವರ ಪಾದಗಳಿಗೆ ಎರಗಿದ. ಸತ್ಸಂಗ ಹಾಗೂ ದೇವರ ವಿಗ್ರಹದ ಸಾಮೀಪ್ಯವು ಅವನ ಎಲ್ಲಾ ಪಾಪಗಳನ್ನೂ ತೊಡೆದು ಹಾಕಿದ್ದವು. ಅವನು ಮುನಿಗಳನ್ನು ತಾನು ಮಾಡಿದ ಪಾಪಗಳಿಂದ ತನ್ನನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡ. ಆದರೆ ಅವನಿಗೆ ತಾನು ಹಿಂದೆ ಮಾಡಿದ ಕ್ರೂರಾತಿ ಕ್ರೂರ ಪಾಪಗಳೆಲ್ಲವೂ ಒಮ್ಮೆಲೇ ಸ್ಮರಣೆಗೆ ಬಂದು ಅವನನ್ನು ಘಾಸಿಗೊಳಿಸಿದವು. ಅತೀವ ಸಂತಾಪಕ್ಕೆ ಒಳಗಾದ ಅವನು ಪ್ರಾಣತ್ಯಾಗ ಮಾಡಿದನು. ನಾರದರೆ, ಉತ್ತಂಕರಿಗೆ ಅವನ ಮೇಲೆ ತೀವ್ರ ದಯೆ ಬಂದು ಪರಮಾತ್ಮನ ಚರಣೋದಕವನ್ನು ಅವನ ಶರೀರದ ಮೇಲೆಲ್ಲ ಪ್ರೋಕ್ಷಿಸಿದರು. ವಿಷ್ಣುವಿನ ಚರಣೋದಕದ ಸ್ಪರ್ಶವು ಅವನ ಪಾಪಗಳನ್ನೆಲ್ಲ ತೊಳೆದಾಗ ಅವನು ದಿವ್ಯ ದೇಹಧಾರಿಯಾಗಿ ದಿವ್ಯ ವಿಮಾನದಲ್ಲಿ ಕುಳಿತು ತನ್ನನ್ನು ಕ್ಷಮಿಸಬೇಕೆಂದು ಹೇಳಿ ಅವರಿಗೆ ನಮಸ್ಕರಿಸಿ ವ್ಯಾಧನು ವೈಕುಂಠ ಲೋಕಕ್ಕೆ ಹೋದ. ಬಹಳ ಆಶ್ಚರ್ಯಗೊಂಡ ಮುನಿಯು ವಿಷ್ಣುವನ್ನು ಭಕ್ತಿಯಿಂದ ಸ್ತುತಿಸಿದ. ಮುಂದೆ ಉತ್ತಂಕರರಿಗೂ ವಿಷ್ಣುಪದ ಪ್ರಾಪ್ತಿಯಾಯಿತು. ಉತ್ತಂಕರ ಮೂಲಕ ವಿಷ್ಣು ಪರಮಾತ್ಮನ ಸ್ತುತಿ ಹಾಗೂ ಭಗವಂತನ ಆಜ್ಞೆಯಿಂದ ಅವರು ನಾರಾಯಣಾಶ್ರಮಕ್ಕೆ ಹೋಗಿ ಮುಕ್ತಿ ಪಡೆಯುವುದು. ನಾರದರ ಪ್ರಶ್ನೆಗೆ ಶ್ರೀಸನಕರು ಉತ್ತಂಕರು ಮಾಡಿದ ವಿಷ್ಣು ಸ್ತೋತ್ರ ಹಾಗೂ ಪರಮಾತ್ಮನು ಅದರಿಂದ ಸಂತುಷ್ಟನಾದುದನ್ನು ಹೇಳಿದರು. ಉತ್ತಂಕರು ಹೇಳಿದರು, ಸಂಪೂರ್ಣ ಜಗತ್ತಿನ ನಿವಾಸ ಸ್ಥಾನ ಹಾಗೂ ಅದರ ಏಕಮಾತ್ರ ಬಂಧುವಾದ ಆದಿದೇವ ಶ್ರೀಹರಿಗೆ ನಮಸ್ಕರಿಸುತ್ತೇನೆ. ಎಲ್ಲರ ಆತ್ಮ ಅವಿನಾಶಿ ಹಾಗೂ ಸರ್ವವ್ಯಾಪಿಯೂ ಅಚ್ಯುತನೆಂಬ ಹೆಸರುಳ್ಳವನು, ಜ್ಞಾನ ಸ್ವರೂಪನೂ ಹಾಗೂ ಜ್ಞಾನಿಗಳ ರಕ್ಷಕನೂ ಆದ್ಯಂತವಿಲ್ಲದವನೂ ಆದ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ. ದಯಾಸಾಗರನೂ ಶರಣಾಗತ ವತ್ಸಲನೂ ಆದ ಪರಮಾತ್ಮನು ನನ್ನನ್ನು ರಕ್ಷಿಸಲಿ ಎಂದು ಪುನಃ ಪುನಃ ನಮಸ್ಕರಿಸುತ್ತಾ ಸ್ತುತಿ ಮಾಡಿದ. ನಾರದರೆ, ಉತ್ತಂಕರ ಪ್ರಾರ್ಥನೆಯನ್ನು ಕೇಳಿದ ಪರಮಾತ್ಮನು ಪರಮಾನಂದ ಭರಿತನಾಗಿ ಅವರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟ. ಶಂಖಚಕ್ರ ಗದಾಧಾರಿಯಾಗಿ ವನಮಾಲಾ ಭೂಷಿತನಾದ ಶ್ರೀಹರಿಯನ್ನು ತಮ್ಮ ಆನಂದಾಶ್ರುಗಳನ್ನು ಸುರಿಸುತ್ತಾ ಪ್ರಾರ್ಥಿಸತೊಡಗಿದರು. ಮುರಾರಿ, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕಣ್ಣೀರು ಸುರಿಸತೊಡಗಿದರು. ಮಹಾವಿಷ್ಣು ಪ್ರಸನ್ನನಾಗಿ ಅವರನ್ನು ಕೈ ಹಿಡಿದೆತ್ತಿ ಎದೆಗಪ್ಪಿಕೊಂಡ ಹಾಗೂ ಯಾವ ವರವನ್ನು ಬೇಡಿದರೂ ಅವರಿಗೆ ಕರುಣಿಸುವುದಾಗಿ ವರವಿತ್ತ. ವಿಪ್ರೋತ್ತಮರೇ, ಮುಂದೆ ಉತ್ತಂಕರು, ಪರಮಾತ್ಮ, ನನಗೆ ಬೇರೆ ವರಗಳಿಂದ ಯಾವ ಪ್ರಯೋಜನ? ನನಗೆ ಜನ್ಮ ಜನ್ಮಾಂತರಗಳವರೆಗೂ ನಿನ್ನ ಚರಣಗಳಲ್ಲಿಯೇ ಅವಿಚಲವಾದ ಭಕ್ತಿ ಕೊಡು ಎಂದು ಕೇಳಿದರು. ಶ್ರೀಹರಿಯು ತಥಾಸ್ತು ಎಂದು ಶಂಖದ ತುದಿಯಿಂದ ಉತ್ತಂಕರ ಶರೀರವನ್ನು ಸ್ಪರ್ಶಿಸಿದ ಹಾಗೂ ಶ್ರೇಷ್ಠವಾದ ಜ್ಞಾನವನ್ನು ಅನುಗ್ರಹಿಸಿದ. ಪುನಃ ಪುನಃ ಮತ್ತೆ ಸ್ತೋತ್ರ ಮಾಡಿದ ಉತ್ತಂಕರಿಗೆ ಆಶೀರ್ವದಿಸಿ ಪರಮಾತ್ಮನು ಹೇಳಿದ, ಮುನಿಶ್ರೇಷ್ಠರೇ, ನೀವು ಮಾಡಿದ ಸ್ತೋತ್ರವನ್ನು ನಿತ್ಯವೂ ಪಠಿಸುವವರ ಎಲ್ಲ ಅಭೀಪ್ಸೆಗಳೂ ಕೈಗೂಡುವುವು ಎಂದು ಹರಸಿ ಅಂತರ್ಧಾನನಾದ. ನಾರದರೆ, ಮುಂದೆ ಉತ್ತಂಕರು ತಪಸ್ಸಿಗೆಂದು ಬದರಿಕಾಶ್ರಮದ ನರನಾರಾಯಣರ ಆಶ್ರಮದಲ್ಲಿ ಶ್ರೀಮನ್ನಾರಾಯಣನ ಧ್ಯಾನ ಜಪಾದಿಗಳನ್ನು ಮಾಡಿ ಕೊನೆಗೆ ವಿಷ್ಣು ಲೋಕವನ್ನು ಹೊಂದಿದರು. ಈ ಉಪಾಖ್ಯಾನವನ್ನು ಏಕಾಗ್ರತೆಯಿಂದ ಓದುವವರ ಸಕಲ ಪಾಪಗಳೂ ನಾಶವಾಗಿ ಮುಕ್ತಿ ಪಡೆಯುವರು. ವಿಷ್ಣು ಪರಮಾತ್ಮನ ಭಜನೆ, ಪೂಜೆಯ ಮಹಿಮೆ. ಶ್ರೀ ಸನಕ ಮುನಿಗಳು ನಾರದರಿಗೆ ವಿಷ್ಣು ಪರಮಾತ್ಮನ ಭಜನೆ, ಪೂಜೆಯ ಮಹಿಮೆಯನ್ನು ಹೇಳಿದರು. ವಿಪ್ರೋತ್ತಮರೇ, ಶ್ರೀಹರಿಯ ಭಜನೆ, ಪೂಜೆ, ಸಂಕೀರ್ತನೆಗಳು ಭಕ್ತಜನಗಳ ಪಾಪಗಳನ್ನು ನಾಶ ಮಾಡಿ ಪುಣ್ಯ ಸಂಪಾದನೆಗೆ ಸಹಾಯಕ. ಅಂತಹ ಭಗವದ್ಭಕ್ತರ ಸಹವಾಸ ಮಾಡಿದವರೂ ಸಹ ಮೋಕ್ಷಕ್ಕೆ ಭಾಗಿಗಳಾಗುತ್ತಾರೆ. ಶ್ರೀಹರಿಯ ದರ್ಶನ, ಸ್ಮರಣೆ, ಪೂಜೆ, ಧ್ಯಾನ ಅಥವಾ ಕೇವಲ ಭಕ್ತಿಯಿಂದ ನಮಸ್ಕರಿಸಿದರೂ ಗೋವಿಂದನು ಈ ದುಸ್ಥಿರವಾದ ಭವಸಾಗರದಿಂದ ಉದ್ಧರಿಸುತ್ತಾನೆ. ಮಲಗಿದಾಗ, ಭೋಜನ ಮಾಡುವಾಗ, ಓಡಾಡುವಾಗ, ಕುಳಿತಾಗ, ನಿಂತಾಗ, ಮಾತಾಡುವಾಗ ಪರಮಾತ್ಮನ ನಾಮಸ್ಮರಣೆ ಮಾಡುವವರಿಗೆ ಶ್ರೀಹರಿಯು ಸುಲಭದಲ್ಲಿ ಮುಕ್ತಿ ತೋರುವನು. ನಾರದರೆ, ಬಂಧು ಬಳಗ, ಪತ್ನಿ, ಪುತ್ರ, ಧನ, ವೈಭವ ಎಲ್ಲರೂ ಅನಿತ್ಯ, ನಶ್ವರ, ಅಶಾಶ್ವತ. ಮೃತ್ಯುವೊಂದೇ ನಮ್ಮ ಹಿಂದೆ ಇರುತ್ತದೆ ಎಂದು ತಿಳಿದು ಧರ್ಮ ಸಂಚಯ ಮಾಡಬೇಕು. ಆದರೆ ಇದನ್ನು ಅರಿಯದ ಬುದ್ಧಿಹೀನರು, ಮೂರ್ಖರು ವ್ಯರ್ಥವಾಗಿ ಅಹಂಕಾರ ಪಡುತ್ತಾರೆ. ಶರೀರವೇ ನಶ್ವರವೆಂದ ಬಳಿಕ ಧನಾದಿಗಳ ಬಗ್ಗೆ ಏನೆಂದು ಹೇಳಬೇಕು? ಸತ್ಸಂಗ, ತುಳಸಿ ಪೂಜೆ, ಪರಮಾತ್ಮನ ಭಕ್ತಿ ದೊರೆಯುವುದು ಸುಲಭ. ಮಾನವನು ಈ ದುಸ್ತರವಾದ ಭವಸಾಗರವನ್ನು ದಾಟಬೇಕೆಂದಿದ್ದರೆ ಶ್ರೀಹರಿಯನ್ನು ಭಜಿಸಬೇಕು.
ಇದರ ಬಗ್ಗೆ ವಿಳಂಬ ಸಲ್ಲದು. ಏಕೆಂದರೆ ಯಮದೂತರು ಯಾವಾಗ ಬೇಕಾದರೂ ಬರಬಹುದು. ವಿಪ್ರಶ್ರೇಷ್ಠರೇ, ಯಾರ ಮನೆಯಲ್ಲಿ ಸದಾ ಭಗವತ್ ಪೂಜೆ ಪಾರಾಯಣ ನಡೆಯುತ್ತಿರುವುದೋ ಅಲ್ಲಿ ದೇವತೆಗಳ ಸಹಿತ ಶ್ರೀಹರಿಯು ವಾಸಿಸುತ್ತಾನೆ. ಯಾರ ಮನೆಯಲ್ಲಿ ಶ್ರೀ ತುಳಸಿಯು ಪೂಜಿಸಲ್ಪಡುವಳೋ ಅಲ್ಲಿ ಸಕಲ ಶ್ರೇಯಸ್ಸುಗಳು ವೃದ್ಧಿಸುವವು. ಸಾಲಿಗ್ರಾಮವಿರುವ ಮನೆಯೇ ತೀರ್ಥ, ತಪೋವನ. ವಿಷ್ಣು ದೇವಾಲಯಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆ ಸಹಿತ ನಮಸ್ಕರಿಸಿದವರ ಸಮಸ್ತ ಕರ್ಮ ಬಂಧನಗಳು ನಶಿಸುತ್ತವೆ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ.